ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಗ್ರಹಗತಿಯ ದೃಷ್ಟಿಯಿಂದ ಇವತ್ತು ಬಹಳ ಮಂಗಳಕರವಾದಂತಹ ದಿವಸ, ಶುಭ ದಿವಸ ಅಂತ ಹೇಳಬೇಕು. ಆದರೆ ನಾವೇ ಮಾಡಿಕೊಳ್ತಕ್ಕಂತಹ ಕೆಲವು ತಪ್ಪಿನಿಂದ ನಮಗೆ ಏನಾದರೂ ತೊಂದರೆಗಳು, ಸಮಸ್ಯೆಗಳು ಆಗಬಹುದು. ಆದರೆ ಆ ರೀತಿಯ ಪ್ರಯತ್ನಪೂರ್ವಕವಾಗಿ ಮಾಡತಕ್ಕಂತಹ ತಪ್ಪನ್ನು ಹೊರತಾದರೆ ಬೇರೆ ಯಾವುದೇ ರೀತಿಯ ತೊಂದರೆಗಳು ಈ ದಿವಸ ಇಲ್ಲ ಅಂತ ಹೇಳುವಂಥದ್ದು. ವೃತ್ತಿ ಅಥವಾ ಉದ್ಯೋಗ ಇದರಲ್ಲಿ ಸಮಾಧಾನ ಇಲ್ಲದೇ ಇದ್ದರೆ ಅದನ್ನು ಬದಲಾಯಿಸ್ತಕ್ಕಂತಹ ಚಿಂತೆ ಮನಸ್ಸಿಗೆ ಬರುವಂತಹ ದಿವಸ. ನನಗೆ ಯಾಕೋ ಈ ಕೆಲಸದಲ್ಲಿ ಸಮಾಧಾನ ಆಗ್ತಾ ಇಲ್ಲ, ನಾನು ಬಹಳ ದಿವಸಗಳಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ, ಆದರೂ ಕೂಡ ನನಗೆ ಯಾಕೋ ಇತ್ತೀಚಿನ ದಿವಸದಲ್ಲಿ ನೆಮ್ಮದಿ ಸಿಗ್ತಾ ಇಲ್ಲ ಅನ್ನುವಂತಹ ಯೋಚನೆ ಮನಸ್ಸಿಗೆ ಬರುವಂಥದ್ದಾಗತ್ತೆ. ಸ್ನೇಹಿತರು ಅಥವಾ ಬಂಧುಗಳು ಇವರ ಜೊತೆಯಲ್ಲಿ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಸರಿಯಾದಂತಹ ಮಾರ್ಗದರ್ಶನವನ್ನು ಹಿತೈಷಿಗಳಾಗಿ ಯಾರು ನೀಡುತ್ತಾರೆ ಅವರ ಮಾತನ್ನು ಅವಲಂಬಿಸ್ತಕ್ಕಂಥದ್ದು, ಅವರ ಮಾತನ್ನು ಕೇಳುವಂಥದ್ದು, ಅವರು ಹೇಳಿದ ಹಾಗೆ ನಡೆಯುವ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ ಅಂತ ಹೇಳಬೇಕು. ಬದಲಾವಣೆಯಿಂದ ಶುಭ ಫಲ ಇದೆ, ಆದರೆ ಯೋಚನೆಯನ್ನು ಮಾಡದಲೇ ತತ್ಕ್ಷಣದಲ್ಲಿ ಯಾವುದೋ ನಿರ್ಧಾರವನ್ನು ಮಾಡುವಂಥದ್ದು ಒಳ್ಳೆಯದಲ್ಲ ಅಂತಕ್ಕಂಥದ್ದು ಮುಖ್ಯ. ಹಣದ ಅನುಕೂಲವಾಗುತ್ತೆ. ಮನೆಯಲ್ಲಿ ವಿರುದ್ಧವಾದಂತಹ ಮಾತುಗಳು, ಸಲಹೆಗಳು ಬರಬಹುದು. ಅಂದರೆ ಈಗೇನೋ ನಾನು ಕೆಲಸ ಬದಲಾವಣೆ ಮಾಡ್ತಾ ಇದ್ದೀನಿ ಅಥವಾ ಬೇರೆ ಇನ್ನೇನು ಮನೆ ಬದಲಾಯಿಸೋಣ ಇತ್ಯಾದಿ ಮಾತುಗಳನ್ನು ಮನೆಯಲ್ಲಿ ಚರ್ಚೆ ಮಾಡುವಾಗ ಈಗ ಏನು ಬೇಡ ಅನ್ನುವಂತಹ ಅಭಿಪ್ರಾಯಗಳು ಬರಬಹುದು. ಅಥವಾ ನೀವು ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರಕ್ಕೆ ವಿರುದ್ಧವಾದಂತಹ ಸಲಹೆಗಳು ಮನೆಯಿಂದ ಬರಬಹುದು. ಇದನ್ನು ಸ್ವಲ್ಪ ಮಟ್ಟಿಗೆ ಗಮನಿಸ್ಕೊಳ್ಬೇಕಾದಂಥದ್ದು. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ವ್ಯಾಪಾರ, ವ್ಯವಹಾರ, ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಿಯನ್ನು ಮಾಡಿಕೊಳ್ಬೇಡಿ. ಅದು ನಿಮಗೆ ನಷ್ಟದ ಸೂಚನೆಯನ್ನು ಹೇಳುತ್ತೆ. ಸ್ವಲ್ಪ ಕಾಯಿದರೆ, ಸ್ವಲ್ಪ ವ್ಯಾವಹಾರಿಕವಾಗಿ ಮಾತಾಡಿದರೆ, ಕಾನೂನಾತ್ಮಕವಾಗಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೆ, ಚರ್ಚೆ ಮಾಡಿದರೆ ನಿಮಗೆ ಬರತಕ್ಕಂತಹ ಲಾಭ ಇನ್ನಷ್ಟು ಹೆಚ್ಚಾಗಬಹುದು ಅನ್ನುವಂತಹ ಸೂಚನೆ. ಯಾವುದೋ ಒಂದು ದಾಕ್ಷಿಣ್ಯಕ್ಕೊಳಗಾಗಿ ರಾಜಿ ಸಂಧಾನಕ್ಕೆ ಒಪ್ಪಿಗೆಯನ್ನು ನೀಡಿಬಿಟ್ರೆ ನಿಮಗೆ ನಷ್ಟವಾಗ್ತಕ್ಕಂತಹ ಸೂಚನೆ ಹೆಚ್ಚಾಗಿದೆ ಅಂತ ಅರ್ಥ. ಮನೆಯವರ ಸಲಹೆ ಏನಿದೆ ಈ ದಿವಸ ಅನುಪಯುಕ್ತವಾಗುತ್ತೆ. ಮನೆಯವರು ಯಾವುದೋ ವ್ಯಾವಹಾರಿಕವಾಗಿ ಒಂದಷ್ಟು ಸಲಹೆಗಳನ್ನು ಕೊಡ್ತಾರೆ, ನಿಮಗೆ ಮಾತುಗಳನ್ನು ಹೇಳ್ತಾರೆ, ಆದರೆ ಅವರ ಮಾತು ಯಾವುದೇ ರೀತಿಯ ಉಪಯೋಗಕ್ಕೆ ಬರೋದಿಲ್ಲ. ಹಾಗಂತ ಮನೆಯವರ ಮಾತನ್ನು ಧಿಕ್ಕರಿಸಬೇಕು, ಅದಕ್ಕೆ ವಿರುದ್ಧವಾಗಿಯೇ ನಡಿಬೇಕು ಅನ್ನುವಂಥದ್ದು ಬೇಡ. ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಸ್ವಲ್ಪ ಸಮಾಧಾನದಿಂದ ಕೇಳಿಕೊಳ್ಳಿ, ನಂತರದಲ್ಲಿ ನಿರ್ಧಾರಕ್ಕೆ ಮುಂದಾಗಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಜನರಿಂದ ಸವಾಲುಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿಮಗೆ ಹಲವಾರು ಸಾರಿ ಈ ದಿವಸದಲ್ಲಿ ಬರಬಹುದು. ಯಾವುದೋ ವಿಷಯವನ್ನು ಮಾತಾಡಲಿಕ್ಕೆ ಹೊರಟಾಗ ಅದಕ್ಕೆ ವಿರುದ್ಧವಾದಂಥದ್ದು, ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಮಾತು ಬರುವಂಥದ್ದು, ಅದು ನಿಮಗೆ ಸವಾಲಾಗಿ ಪರಿಣಮಿಸ್ತಕ್ಕಂಥದ್ದು ಆಗುತ್ತೆ. ಆದರೆ ದೈವಾನುಗ್ರಹದಿಂದ, ಗ್ರಹಗತಿಯ ದೃಷ್ಟಿಯಿಂದ ನಿಮಗೆ ಅದನ್ನೆಲ್ಲ ನಿಭಾಯಿಸ್ತಕ್ಕಂತಹ ಶಕ್ತಿ ಇದೆ. ಆದರೆ ಆ ಸವಾಲುಗಳನ್ನು ಎದುರಿಸಿ ಮೆಟ್ಟಿ ನಿಲ್ತಕ್ಕಂತಹ ಧೈರ್ಯ ಆ ಕ್ಷಣದಲ್ಲಿ ಬೇಕಾಗುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಸರಿಯಾದಂತಹ ಯೋಜನೆಗಳಿಲ್ಲದೆ, ಸರಿಯಾದ ಪ್ಲಾನ್ ಇಲ್ಲದೆ ಕೆಲಸಗಳನ್ನು ನೀವು ಮಾಡಿ ಅಸಮಾಧಾನವನ್ನು ಹೊಂದಿರಿ. ಯಾವುದೇ ಕೆಲಸಕ್ಕೆ ಪೂರ್ವಭಾವಿಯಾಗಿ ಒಂದಷ್ಟು ಯೋಜನೆಗಳಿರಬೇಕು. ಪ್ಲ್ಯಾಂಡ್ ಆಗಿ ಎಲ್ಲ ಕೆಲಸಗಳನ್ನು ಮಾಡಬೇಕಾಗತ್ತೆ. ಅದಿಲ್ಲ ಅಂತಾದಾಗ ನಿಮಗೆ ಅಸಮಾಧಾನ, ಅಯ್ಯೋ ಈ ಕೆಲಸ ಇನ್ನಷ್ಟು ಚೆನ್ನಾಗಿ ಮಾಡ್ಬೋದಾಗಿತ್ತು, ಅಥವಾ ಇದರಿಂದ ಆಗ್ತಕ್ಕಂತಹ ನಷ್ಟವನ್ನು, ತೊಂದರೆಯನ್ನು ನಾನು ತಪ್ಪಿಸ್ಕೊಳ್ಬೋದಾಗಿತ್ತು, ಇನ್ನಷ್ಟು ಹೆಸರನ್ನು ಮಾಡ್ಬೋದಾಗಿತ್ತು, ಹೀಗೆಲ್ಲ ಆಮೇಲೆ ಆಲೋಚನೆಗಳು ಬರುತ್ತೆ. ಇದು ಅಸಮಾಧಾನಕ್ಕೆ ಕಾರಣವಾಗುತ್ತೆ. ನಾನು ದುಡುಕ್ಬಿಟ್ಟೆ ಅಥವಾ ಆತರ ಮಾಡ್ಕೊಂಡ್ಬಿಟ್ಟೆ ಅನ್ನುವಂಥದ್ದು ನಿಮಗೆ ಆಮೇಲೆ ಗೊತ್ತಾಗುವಂಥದ್ದಾಗತ್ತೆ. ಶ್ರಮ ಹೆಚ್ಚು ಆದರೆ ತೃಪ್ತಿ ಕಡಿಮೆ. ನೋಡಿ, ನೀವು ಕಷ್ಟಪಡೋದು ತಪ್ಪಿಲ್ಲ, ಕಷ್ಟಪಡ್ತಾ ಇದ್ದೀರಿ, ಆದರೆ ಅದಕ್ಕೆ ತಕ್ಕ ಪ್ರತಿಫಲ ಇಲ್ಲ ಅನ್ನುವಂಥದ್ದು ಬಹಳ ಬೇಸರವಾಗುತ್ತೆ. ಕೇವಲ ಹಣದಿಂದ ಅಷ್ಟೇ ಸಂತೋಷ ಅನ್ನುವಂಥದ್ದಾಗುತ್ತೆ. ಕೆಲಸದಲ್ಲೂ ತೃಪ್ತಿ ಇರಬೇಕು. ನಾವು ಮಾಡ್ತಕ್ಕಂತಹ ಕೆಲಸದ ಬಗ್ಗೆ ಮೊದಲು ನಮಗೆ ಗೌರವ ಇರಬೇಕು. ನಾವು ಅದನ್ನು ಪ್ರೀತಿಸಬೇಕು, ಆ ಕೆಲಸವನ್ನು.
ಆನಂತರದಲ್ಲಿ ಅದರಿಂದ ಬರ್ತಕ್ಕಂತಹ ಲಾಭ, ಅಲ್ಲಿ ಆಗತಕ್ಕಂತಹ ಅನುಭವ, ಇದರಿಂದ ಸಂತೋಷವನ್ನು ಪಡಬೇಕಾಗತ್ತೆ. ಇದು ಬಹಳ ಮುಖ್ಯವಾದಂತಹದ್ದು. ವ್ಯಾವಹಾರಿಕವಾಗಿ ಎಲ್ಲ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋ ಅಥವಾ ಜೀವನದಲ್ಲಿ ಒಮ್ಮೆಯಾದರೂ ನಾನು ವಿದೇಶಕ್ಕೆ ಹೋಗಿ ಬರಬೇಕು ಅಂತಕ್ಕಂತಹ ಆಸೆ ಇರುವಂಥವರು, ಯಾರಾದರೂ ಈ ರೀತಿ ವಿದೇಶ ಪ್ರಯಾಣಕ್ಕೆ, ವಿದೇಶ ಪ್ರವಾಸಕ್ಕೆ ಆಸೆ ಪಡ್ತಕ್ಕಂಥವರು ನಿಮ್ಮನ್ನು ಹಣದ ಸಹಾಯವನ್ನು ಕೇಳಬಹುದು. ಸಾಲವಾಗಿ ಆಗಲಿ ಅಥವಾ ನನಗೆ ಸ್ವಲ್ಪ ಸಹಾಯ ಮಾಡಿ ಅನ್ನುವಂತಹ ರೀತಿಯಲ್ಲಾಗಲಿ ಕೇಳುವಂಥದ್ದಿದೆ. ಆಲೋಚನೆಯನ್ನು ಮಾಡಿ ಯಾರಿಗೆ ನೀವು ಸಹಾಯ ಮಾಡೋದಕ್ಕೆ ಹೊರಟಿದ್ದೀರಿ, ನಿಮ್ಮ ಸಹಾಯವನ್ನು ಕೇಳ್ತಾ ಇರತಕ್ಕಂತಹ ವ್ಯಕ್ತಿ ಯಾರು, ಇದನ್ನು ಸರಿಯಾಗಿ ಚಿಂತನೆ ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಅಥವಾ ಸಾಲದ ರೂಪದಲ್ಲಿ ಕೊಡಬಹುದಾದಂತಹ ಹಣವನ್ನು, ದ್ರವ್ಯವನ್ನು, ವಸ್ತುವನ್ನು ತಾವು ಕೊಡಬಹುದು ಅಂತಕ್ಕಂಥದ್ದು ಆಲೋಚನೆ ಇಲ್ಲದೆ, ಸರಿಯಾದಂತಹ ತಿಳುವಳಿಕೆ ಇಲ್ಲದೆ ಮುಂದಾಗುವಂಥದ್ದು ಖಂಡಿತ ಬೇಡ ಅಂತ ಅರ್ಥ. ಹಳೆಯ ಕೆಲಸದ ಪ್ರಶಂಸೆ ನಿಮಗೆ ಸಿಕ್ಕತ್ತೆ. ಹಿಂದೆ ಯಾವತ್ತೋ ನೀವು ಮಾಡಿದಂತಹ ಸಹಾಯವೋ ಅಥವಾ ಹಿಂದೆ ನೀವು ತೆಗೆದುಕೊಂಡಂತಹ ನಿರ್ಧಾರವೋ ಅಥವಾ ಇನ್ಯಾವುದೋ ಒಂದು ಒಳ್ಳೆಯ ಕೆಲಸವೋ ಈ ದಿವಸ ಮತ್ತೆ ಅದು ಗಣನೆಗೆ ಬರ್ತಕ್ಕಂಥದ್ದು, ಮುನ್ನೆಲೆಗೆ ಬರ್ತಕ್ಕಂಥದ್ದು, ಆ ವಿಷಯವಾಗಿ ನಿಮ್ಮನ್ನು ಹೊಗಳುವಂಥದ್ದು, ಪ್ರಶಂಸೆ ಮಾಡ್ತಕ್ಕಂಥದ್ದು ಆಗತ್ತೆ ಅನ್ನುವಂಥದ್ದು. ನಿಮ್ಮ ಮನೆಯ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸ್ತೀರಿ. ಮನೆಯ ವಿಚಾರ ಬಂತು ಅಂತಾದರೆ ನನ್ನ ಮನೆಯ ವಿಚಾರ, ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ ನನಗೆ ಬಹಳ ಮುಖ್ಯ ಅನ್ನುವಂತಹ ಅಭಿಪ್ರಾಯ ನಿಮ್ಮದಾಗಿರುತ್ತೆ. ನಿಮಗೆ ಬಡ್ತಿ ಸಿಗ್ತಕ್ಕಂತಹ ಸೂಚನೆಗಳು ಕೂಡ ಕಾಣ್ತಾ ಇದೆ. ಸಮಾಜದಲ್ಲಿ ಒಂದು ಗೌರವ ಅಥವಾ ಮಾಡ್ತಕ್ಕಂತಹ ವೃತ್ತಿಯಲ್ಲಿ ಯಾವುದೋ ಉನ್ನತವಾದಂತಹ ಜವಾಬ್ದಾರಿಯುತವಾದಂತಹ ಸ್ಥಾನ, ಹಾಗೆ ನಿಮ್ಮ ನೌಕರಿಯಲ್ಲಿ ಬಡ್ತಿ ಯಾವುದಾದ್ರೂ ಆಗಬಹುದು. ಅಥವಾ ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ನೀವು ಏನು ಲಾಭವನ್ನು ಪಡಿತಾ ಇದ್ದೀರಿ ಅಥವಾ ಏನು ಗಳಿಸ್ತಾ ಇದ್ದೀರಿ ಆ ಪ್ರಮಾಣದಲ್ಲಿ ಇನ್ನೊಂದಷ್ಟು ಮತ್ತೊಂದಷ್ಟು ಹೆಚ್ಚಾಗ್ತಕ್ಕಂಥದ್ದಿರ್ಬೋದು. ಹೀಗೆ ಅಭಿವೃದ್ಧಿಯ ಪಥ ನಿಮಗೆ ಸೂಚ್ಯವಾಗಿ ಕಾಣತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂತಹ ಅವಶ್ಯಕತೆ ಇದೆ. ತೊಂದರೆಯನ್ನು ಮಾಡಿಕೊಳ್ಬೇಡಿ. ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೆ ನೀವು ಹೊಣೆಯಾಗಬೇಕಾಗತ್ತೆ. ಅದನ್ನು ಜಾಗ್ರತೆಯಿಂದ ಗಮನಿಸ್ಕೊಳ್ಬೇಕಾದಂತಹದ್ದು. ಶಿಕ್ಷಣದಲ್ಲಿ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳು ಏನಿದೆ ಅದರಲ್ಲಿ ಭಾಗಿಗಳಾಗ್ತಕ್ಕಂಥವ್ರಿಗೆ ಅಥವಾ ಈ ಹಿಂದೆ ಭಾಗವಹಿಸಿದಂಥವ್ರಿಗೆ ಯಶಸ್ಸನ್ನು ತಿಳಿತಕ್ಕಂತಹ, ಯಶಸ್ಸನ್ನು ನೋಡ್ತಕ್ಕಂತಹ ದಿವಸ ಇದು ಅಂತ ಹೇಳಬೇಕಾದಂಥದ್ದು. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ಕಠಿಣವಾದಂತಹ ಪರಿಶ್ರಮದಿಂದ ನಾನೆಲ್ಲವನ್ನೂ ಗೆಲ್ಲುತ್ತೀನಿ ಅನ್ನುವಂತಹ ಛಲದ ಮನಸ್ಸಿರಬೇಕಾದ್ರೆ ಯಾವ ವಿಷಯದಲ್ಲೂ ಕೂಡ ರಾಜಿಯನ್ನು ಮಾಡಿಕೊಳ್ಳೋದು ಬೇಡ. ಯಾಕೆ ಅಂತಂದರೆ ಎಷ್ಟೇ ಕಷ್ಟ ಆಗಲಿ ನಾನು ಅದನ್ನು ಪಡಿತೀನಿ ಅಂತಕ್ಕಂತಹ ಗುರಿ ಸಾಧನೆಯ ಚಿಂತನೆ ಇರುವಾಗ ರಾಜಿಯನ್ನು ಯಾಕೆ ಮಾಡಿಕೊಳ್ಬೇಕು? ಆ ಶಕ್ತಿ ಸಾಮರ್ಥ್ಯ ಇದೆ, ಆತ್ಮವಿಶ್ವಾಸ ಇದೆ, ಗಳಿಸ್ತೀನಿ ಅಂತಕ್ಕಂತಹ ಛಲ ಇದೆ. ಇದೆಲ್ಲ ಇರಬೇಕಾದ್ರೆ ಇಷ್ಟು ಹಿನ್ನೆಲೆಯಲ್ಲಿ ನಾನು ಅದನ್ನು ಪಡಿತೀನಿ ಅಂತಕ್ಕಂತಹ ದೃಢವಾದ ನಿರ್ಧಾರ ಇರಬೇಕಾದ್ರೆ ಯಾವ ಕಾರಣಕ್ಕೂ ಕೂಡ ರಾಜಿ ಅನ್ನುವಂಥದ್ದು, ಸಂಧಾನ ಅಂತಕ್ಕಂಥದ್ದು ಬೇಡ ಅಂತ ಅರ್ಥ. ಹಾಗಂತ ವಿರುದ್ಧವಾದಂತಹ ದಿಕ್ಕಿನಲ್ಲಿ ಹೋಗಬೇಕು, ವಿರುದ್ಧವಾದಂತಹ ಮನಸ್ಥಿತಿಯಲ್ಲಿ ಇರಬೇಕು ಅಂತಲ್ಲ ಅರ್ಥ. ಪ್ರತಿಯೊಂದನ್ನು ಸವಾಲಾಗಿ ಸ್ವೀಕಾರ ಮಾಡಬೇಕು. ಸಮಸ್ಯೆಗಳು ಆಗದೇ ಇರುವ ಹಾಗೆ ನೋಡಿಕೊಂಡು ಅದರಲ್ಲಿ ಗೆಲ್ಲಬೇಕಾದಂತಹದ್ದು ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದಂತಹ ಗುಣಲಕ್ಷಣಗಳಲ್ಲಿ ಒಂದಾಗುತ್ತೆ. ಅದು ನಿಮ್ಮಲ್ಲಿ ಇದೆ ಅಂತಾದಾಗ ರಾಜಿಗೆ ಅವಕಾಶಗಳು ಬೇಡ ಅಂತ ಅರ್ಥ. ಏಕಾಂಗಿಯಾಗಿ ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಬರಬಹುದು, ಆದರೆ ತಾಳ್ಮೆ ಬೇಕು. ಯಾವುದೋ ಕ್ಷಣದಲ್ಲಿ ನೀವು ಮಾಡತಕ್ಕಂತಹ ಹೋರಾಟವನ್ನು ಹಿಂಪಡೆದ್ಬಿಟ್ರೆ, ಅದರಿಂದ ಹಿಂದೆ ಸರಿದ್ರೆ ಇಷ್ಟೊತ್ತು ಮಾಡಿದಂತಹ ಪ್ರಯತ್ನಗಳೆಲ್ಲ ವ್ಯರ್ಥವಾಗುತ್ತೆ. ಅದು ಬಹಳ ಎಚ್ಚರದಲ್ಲಿ ಇರಬೇಕಾದಂಥದ್ದು. ಶಾಂತಿ ಪ್ರಿಯರಾಗಿದ್ದರೆ ಬಹಳ ಯಶಸ್ಸನ್ನು ಕಾಣಬಹುದು. ಯಾರು ಏನೇ ಮಾತಾಡಲಿ, ಎಂತಹ ಉದ್ವಿಗ್ನ ಪರಿಸ್ಥಿತಿ ಬರಲಿ, ನಾನು ಮಾತ್ರ ತಾಳ್ಮೆಯನ್ನು ಕಳ್ಕೊಳ್ಳೋದಿಲ್ಲ ಅನ್ನುವಂತಹ ಸಂಕಲ್ಪ ದೃಢವಾಗಿದ್ದರೆ ನಿಮಗೆ ಯಶಸ್ಸು ಖಂಡಿತವಾಗಿರುತ್ತೆ. ಕಾರಣ ಏನು ಅಂತಂದರೆ, ಯಾರೋ ಕೆರಳಿಸ್ತಕ್ಕಂತಹ ಮಾತನ್ನು ಆಡ್ತಾರೆ, ನೀವು ಕೆರಳುವಂತಹ ಪರಿಸ್ಥಿತಿ ಸಂದರ್ಭಗಳು ಒದಗಿ ಬರುತ್ತೆ. ಆ ಕ್ಷಣದಲ್ಲಿ ನಿಮ್ಮ ತನವನ್ನು ನೀವು ಮರೆತು ನೀವು ನಡ್ಕೊಂಡು ಬಿಟ್ರೆ ನಿಮ್ಮ ಗೌರವವಾಗಲಿ
ಇಲ್ಲಿಯವರೆಗೆ ಸಂಪಾದನೆ ಮಾಡಿದಂತಹ ಜನ ಧನ ಇವೆಲ್ಲವೂ ಕೂಡ ವ್ಯರ್ಥವಾಗ್ತಕ್ಕಂತಹ ಸಮಯ ಆಗಿಬಿಡುತ್ತೆ. ಜೊತೆಗೆ ಸಮಾಜದಲ್ಲಿ ಕೆಟ್ಟ ಹೆಸರನ್ನು ಕೂಡ ತಗೊಳ್ಬೇಕಾದಂತಹ ಪರಿಸ್ಥಿತಿ ಬರಬಹುದು ಅನ್ನುವಂಥದ್ದನ್ನು ಆಲೋಚನೆ ಮಾಡಿ ನಿಮ್ಮ ವರ್ತನೆ ಬದಲಾದರೆ ಜಯ ಇದೆ. ಅಂದರೆ ಈಗ ನೀವು ನಡ್ಕೊಳ್ತಾ ಇರತಕ್ಕಂತಹ ರೀತಿಯನ್ನು ಇನ್ನೊಂದಷ್ಟು ಮತ್ತೊಂದಷ್ಟು ಮಾರ್ಪಾಟು ಮಾಡಿಕೊಳ್ಬೇಕು, ಹೀಗೆ ಇದ್ದರೆ ಕಷ್ಟ ಅನ್ನುವಂತಹ ಸೂಚನೆಯಾಗತ್ತೆ. ಮನೆಯ ಕೆಲವು ವಿಚಾರಗಳಲ್ಲಿ ಇದ್ದಂತಹ ಗೊಂದಲಗಳಿಗೆ ತೆರೆ ಬೀಳುತ್ತೆ, ಸರಿಯಾದಂತಹ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಅವಕಾಶಗಳಾಗತ್ತೆ, ಇರುವಂತಹ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂತಹ ಸೂಚನೆ. ನಕಾರಾತ್ಮಕವಾದಂತಹ ಸಲಹೆಗಳನ್ನು ಕೊಡ್ತಕ್ಕಂತಹ ಜನ ಏನಿರ್ತಾರೆ ಅವರಿಂದ ದೂರ ಇರಬೇಕು. ನೋಡೋದಕ್ಕೆ ನಿಮ್ಮ ಹಿತೈಷಿಗಳಾಗೇ ಇರ್ತಾರೆ, ಆದರೆ ಎಲ್ಲವನ್ನೂ ಕೂಡ ನಿಮಗೆ ಋಣಾತ್ಮಕವಾಗಿ ಪ್ರತಿಫಲಿಸ್ತಕ್ಕಂತಹ ಮಾರ್ಗಗಳನ್ನೇ ಹೇಳ್ತಾರೆ. ಇದು ನಿಮ್ಮ ಅಭಿವೃದ್ಧಿಗೆ, ಅಭ್ಯುದಯಕ್ಕೆ ದೊಡ್ಡ ಮಾರಕವಾದಂತಹ ವಿಷಯವಾಗುತ್ತೆ. ಆದ್ದರಿಂದ ನೀವು ಅದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದು. ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.